ಕುಮಾರಸ್ವಾಮಿ ಅವ್ರು ನಿಂತ್ಕೊಂಡ್ರೆ ಒಬ್ಬ ಮುಖ್ಯಮಂತ್ರಿ, ಒಬ್ಬ ಮಾಜಿ ಮುಖ್ಯಮಂತ್ರಿ ಬಂದು ನಿಂತ್ಕೊಂಡ್ರು, ಅದು ಗೌರವ ತರೋ ಕೆಲಸ ನಮ್ಮ ಕ್ಷೇತ್ರಕ್ಕೆ ಸಪೋರ್ಟ್ ಮಾಡೋದು. ಬರೀ ಅವ್ರ ಮಗ ಒಂದೇ ಕಾರಣಕ್ಕೆ ನಾವು ಸಪೋರ್ಟ್ ಮಾಡ್ಬೇಕಾ? ಹೊರಗಿನ ಜಿಲ್ಲೆಯವರು ಇಲ್ಲಿ ನಮ್ಮ ಜಿಲ್ಲೆಗೆ ಬೇಡ. ಜೀವನನ ಅನುಭವಿಸ್ಕೊಂಡು ಬದುಕೋದ್ರಲ್ಲಿ ನಾನು ಸಿನ್ಸಿಯರ್ ಆಗಿ ಅಂಬರೀಷ್ ಅಣ್ಣನ್ನೇ ಫಾಲೋ ಮಾಡಿ. ರೈತರ ವಿಷಯ ಅಂತ ಬಂದಾಗ ಸಿನ್ಸಿಯರ್ ಆಗಿ ಪುಟ್ಟಣ್ಣನವ್ರನ್ನೇ ಫಾಲೋ ಮಾಡಿ. ಎರಡು ಮಿಕ್ಸಪ್ ಮಾಡ್ಕೊಂಡಿಲ್ಲ ನಾನು. ಕೆಲವೊಂದು ವಿಷಯದಲ್ಲಿ ನಾನು ರಾಜಿ ಆಗಕ್ಕೆ ರೆಡಿನೂ ಇಲ್ಲ. ಆಮೇಲೆ ದೊಡ್ಡಣ್ಣ ಫೋನ್ ಮಾಡಿದ್ರು, ಫಿಲ್ಮ್ ಆಕ್ಟರ್ ದೊಡ್ಡಣ್ಣ. ನನಗೆ ನಿಖಿಲ್ ಕುಮಾರಸ್ವಾಮಿ ಮೇಲೂ ಯಾವ ಸಿಟ್ಟು ದ್ವೇಷನೂ ಇಲ್ಲ. ನೀವು ಅಲ್ಲಿ ಏನು ಮಾತಾಡಿದ್ರಿ ಅದನ್ನ ಹೇಳ್ಬೋದಾ? ಆಗತ್ತಿಲ್ಲ. ಅದಾದ್ಮೇಲೆ ಒಂದ್ಸಾರಿ ಇವರು RSS ಆಫೀಸ್ಗೆ ಹೋದ್ರು ಅಂತ ಅಂದ್ಬಿಟ್ಟು ನಾನು ಸುಮಲತಾ ಅಂಬರೀಷ್ ಅವ್ರನ್ನು ಬಿಡಲಿಲ್ಲ. ಅವಾಗ ಮಂಡ್ಯಕ್ಕೆ ಬಂದ್ಬಿಟ್ಟು ನಿಮಗೆ ಸಪೋರ್ಟ್ ಮಾಡ್ತಾರೆ, ಎಲ್ಲ ಪಾರ್ಟಿಯವರು ಸಪೋರ್ಟ್ ಮಾಡಿದ್ದಾರೆ. ನೀವು RSS ಆಫೀಸ್ಗೆ ಹೋದ್ಮೇಲೆ ನೀವು ಕಾಂಗ್ರೆಸ್ ಆಫೀಸ್ಗೂ ಬರಬೇಕು. ದರ್ಶನ್ ನನಗೆ ಫೋನ್ ಮಾಡಿದ್ರು, ನೀವು ಅಭಿಮಾನಕ್ಕೆ ಬಂದಿರೋರು, ಸೊ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ದರ್ಶನ್, ಯಶ್, ಸೊ ಅವರಿಬ್ರದ್ದು ಪ್ರಭಾವ ಹೇಗೆ ಬೀರ್ತು ಆ ಎಲೆಕ್ಷನ್ಗೆ? ಎಷ್ಟು ಪ್ಲಸ್ ಪಾಯಿಂಟ್ ಆಯ್ತು? ದರ್ಶನ್ ಅವ್ರ ಫ್ಯಾನ್ಸ್ ಎಲ್ಲ ಒಂದಷ್ಟು ಆಕ್ಟಿವ್ ಆಗಿ ಮಾಡಿದ್ರು. ಆಮೇಲೆ LR ಶಿವರಾಮೇಗೌಡ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಅದೇ ವೇದಿಕೆಯಲ್ಲಿದ್ದಾರೆ. ವಿಡಿಯೋ ನೋಡಿದೆ ನನ್ನನ್ನ. ಯಾರೋ ಪಕ್ಕದಲ್ಲಿ ತಡೆದ್ರು ಬಿಡ್ತಾ ಇಲ್ಲ, ಜೋಬಿಂದೊಂದು ಚೀಟಿ ತಗೊಂಡು ದೇವೇಗೌಡರಿಂದ ಯಾರ್ಯಾರು ಆದ್ರು ಅಂತ ಅಂದ್ಬಿಟ್ಟು ಪಟ್ಟಿ ಓದ್ತಾ ಕೂತಿದ್ರು. JDS ಫಂಕ್ಷನ್ ನಲ್ಲಿ 2023 ಎಲೆಕ್ಷನ್, ಜನರಲ್ ಎಲೆಕ್ಷನ್. ಅವಾಗ ತಮಗೆ ಟಿಕೆಟ್ ಯಾಕೆ ಸಿಗ್ಲಿಲ್ಲ ಸರ್ ಕಾಂಗ್ರೆಸ್ಸಿಂದ? ಯಾಕೆಂಗೆ ಕಾಂಗ್ರೆಸ್ ಅಲ್ಲೇ ಇದ್ರೆ ಮುಂಚೆಯಿಂದ ತುಂಬಾ ಹೋರಾಟಗಳು ನಾನು ಬಹುಶಃ ಕಾಂಗ್ರೆಸ್ ಅಲ್ಲಿ ನಾನು ಗುರುತಿಸ್ಕೊಂಡಿದ್ದು DK ಶಿವಕುಮಾರ್ ಅವರ ಬೆಂಬಲಿಗರಾಗಿ. ನನಗೆ ಚಲುವರಾಯಸ್ವಾಮಿ ಅವರು ಸ್ವಲ್ಪ ಕನೆಕ್ಟ್ ಆಗ್ತಾ ಬಂದ್ರು. ಇಲ್ಲ, ಅಡಚಣೆ ಮಾಡಕ್ ಶುರು ಮಾಡಿದ್ರು. ಯಾವ ರೀತಿ? DK ಶಿವಕುಮಾರ್ ಅವ್ರನ್ನಾಗ್ಲಿ ಅಥವಾ ಸಿದ್ದರಾಮಯ್ಯನವ್ರನ್ನಾಗ್ಲಿ ನೋಡಕ್ ಹೋಗೋದಾದ್ರೆ ನನ್ನ ಮುಖಾಂತರನೇ ಹೋಗ್ಬೇಕು. ಆಮೇಲೆ ನನ್ನ ಕಣ್ಣೆದುರುಗಡೆನೆ ಆತ ಏನ್ DK ಶಿವಕುಮಾರೇ ಬಂದು ಲೀಡರ್ಶಿಪ್ ಮಾಡ್ಬೇಕಾ, ಹಂಗಾರೆ ನಾವೆಲ್ಲ ಹೋಗ್ಬೇಕು ಅಂತೆಲ್ಲ ಮಾತಾಡಿರೋದೆಲ್ಲ ಕೇಳಿದೀವಿ ನಾವು. ನಮ್ಮ ಕಿವಿಯಾರ ಕೇಳಿದೀವಿ. ಇಂಥ ಚಿಲ್ಲರೆ ಕೆಲಸ ಮಾಡ್ತಾರೆ ಈ ಮನುಷ್ಯ. ನೀವು ಅದನ್ನ ಕಟ್ಕೊಂಡು ಹಂಗೆ ಮಾಡಕ್ ಹೋಗಿದ್ದೀರಿ. ಸೊ ಫೈನಲ್ ಆಗಿ ಟಿಕೆಟ್ ಕೊಡ್ಲಿಲ್ಲ ನಿಮ್ಗೆ. ಸೊ ನೀವು ಬೇರೆ ಇಂಡಿಪೆಂಡೆಂಟ್ ಆತರ ಏನಾದ್ರು ಯೋಚನೆ ಮಾಡಲಿಲ್ಲ. ನೀವು ಕಾಂಗ್ರೆಸ್ ಬಿಟ್ಟಿದ್ದೆ ಅವಾಗ ಅಥವಾ ಕಾಂಗ್ರೆಸ್ ಅಲ್ಲೇ ಇದ್ದೀರಾ? ನಾನು ಕಾಂಗ್ರೆಸ್ ಅಲ್ಲೂ ಇಲ್ಲ, ನಾನು ಕಾಂಗ್ರೆಸ್ ಬಿಡ್ಲಿಲ್ಲ. KPCC ಇದು ನಂತರ ಸಿದ್ದರಾಮಯ್ಯನವ್ರು ಹೇಳ್ದಂಗೆ ಹೇಳ್ತಾ ಇದ್ದೀನಿ. ನನ್ನ ಹೊರಗೆ ಹಾಕಿದ್ರು ಅಂತ ಸಿದ್ದರಾಮಯ್ಯನವ್ರು ಹೇಳ್ತಾರೆ. JDS ಇಂದ ನನ್ನ ಹೊರಗೆ ಹಾಕಿದ್ರು, ನಾನು ಬಿಟ್ಟಿರ್ಲಿಲ್ಲ. ಈ ತರದ ಹಲಾಲ್ಕೋರ ತರ ಬದುಕ್ದವನಲ್ಲ. ಸೊ ಅಂತ ಅಪ್ಪನಿಗೆ ಹುಟ್ಟಿರೋನು ನಾನು ರಾಜನಂಗ್ ಬದುಕ್ತಿರೋದ್ರ ಕಾಲ್ ಭಾಗ ನೀವು ಬದುಕಕ್ಕಾಗಲ್ಲ. ಮೈ ಲೈಫ್ ಇಸ್ ವಿತ್ ಕಿಂಗ್ ಸೈಜ್, ನಾಟ್ ಲೈಕ್ ಯು ಗೈಸ್. ಈ ಚಿಲ್ಡ್ರೆ ಆಟ ಆಡ್ಕೊಂಡು ಇಲ್ವೇ ಇಲ್ಲ. ಈಗ ನೀವು ಹೇಳೋ ಪ್ರಕಾರ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಜಾತಿ ಬಣ ಹುಟ್ಟಾಕಿದ್ದು ಅಂತ ಹೇಳಿ ದೇಶದಲ್ಲಿ ಹುಟ್ಟಾಕಿದ್ದಾರೆ. ಕೋಮುವಾದ ಹುಟ್ಟಾಕಿದವ್ರು BJP ಅವರಾದ್ರೆ, ಜಾತಿವಾದ ಹುಟ್ಟಾಕಿದವ್ರು ನಿಮ್ಗೆ ಸಿದ್ದರಾಮಯ್ಯ ಕಂಡ್ರೆ ಯಾಕೆ ದ್ವೇಷ? ಗೆದ್ದಲು ಕಟ್ಟಿದ ಹುತ್ತಕ್ಕೆ ಸೇರ್ಕೊಂಡಂತ ಹಾವು ಇದು. ಇವ್ರು ಆಡೋ ಸಮಾಜದ ಮಾತುಗಳೆಲ್ಲ ಬೊಗಳೆ. ನಾವು ಶೋಷಿತರು ಯಾರೋ ಬೆಳ್ಳಿ ತಟ್ಟಲ್ಲಿ ಊಟ ಮಾಡಬಾರ್ದಾ, ನೀವು ಬರೀ ಒಕ್ಲಿಗರು ಲಿಂಗಾಯತರು ಬ್ರಾಹ್ಮಣರೇ ಉಣ್ಬೇಕಾ, ಇಂಥ ಮತ್ ಬರದೇ ಹೋದ್ರೆ ಕೇಳಿ ಅವ್ರ ಬಾಯಿ. ಅವ್ನ ಅನ್ನ ತಿನ್ನೋನ್ ಗಂಟಲ್ಲಿ ಅನ್ನನೇ ಇಳಿಬಾರ್ದು. ನಾನ್ ಕೊಟ್ಟೆ, ನಾನು ಅಕ್ಕಿ ಕೊಟ್ಟೆ, ಅಯ್ಯೋ ಎಷ್ಟು ಸಾರಿ ಹೇಳ್ತೀಯೋ ಮರ, ಒಂದ್ಸಾರಿ ಅನ್ಬಿಟ್ಟು ಬಿಟ್ಬಿಡಪ್ಪ ತೆಗಿಲ್ಲ, ಇಲ್ಲ ನಿಲ್ಲಿಸ್ಬಿಡಪ್ಪ. ಇಲ್ಲಿ ಅವ್ನು ತಿಂತಾ ಇರೋನ್ಗೆ ಅಯ್ಯೋ ಇವ್ ಕೊಡದೆ ಹೋಗಿದ್ರೆ ನನ್ಗೆ ಇರ್ಲಿಲ್ಲ ಅಂತ ಅನ್ನಿಸ್ಬಾರ್ದಲ್ಲ. ಹಂಗ ಅನ್ನಿಸ್ಬಾರ್ದು. ಪದೇ ಮಾಡಿದ್ದನ್ನು ಹೇಳ್ಕೊಂಡೆ ಸುತ್ತಬಾರ್ದು. ಸೊ 2,000 ರೂಪಾಯಿ ಕೊಟ್ಟಿದ್ದನ್ನ ಐ ಅಕ್ಸೆಪ್ಟೆಡ್. ಆ ಕಾರಣಕ್ಕೆ ಮಲ್ಯಾನೂ ಇಷ್ಟ. ಆಮೇಲೆ ಮಲ್ಯನ್ ಪರ್ಸನಾಲಿಟಿ ಇನ್ನ ಇಷ್ಟ ನನಗೆ. ಸೊ ಅದಾಗಿರ್ಬೋದು. ಈಗ ಮೊನ್ನೆ ಆ ಇಂಟರ್ವ್ಯೂನಲ್ಲೇ ಅವ್ರು ಹೇಳಿದ್ರು, ವಿಜಯ್ ಮಲ್ಯ ಹೇಳ್ಬೇಕಾದ್ರೆ ಒಂದು ಮಾತಿಲ್ಲ, ಅದು 6,200 ಕೋಟಿನೋ ಏನೋ ನಂದು ಸಾಲ ಇದ್ದಿದ್ದು. ನಿರ್ಮಲಾ ಸೀತಾರಾಮನ್ ಅನೌನ್ಸ್ ಮಾಡ್ತಾರೆ, ನಾವು ಅವರಿಂದ 14,000 ಕೋಟಿ ನಾವು ಇದು ಮಾಡಿದೀವಿ ಅಂತ ಆಫ್ಟರ್ 3 years ಇದಾದಾಗ. ವೀಕ್ಷಿಸಿ ಇಂದು ಸಂಜೆ 4:30ಕ್ಕೆ ಪ್ರತಿಧ್ವನಿಯ ಪಾಡ್ಕಾಸ್ಟ್ ನಲ್ಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.